ಗಾನ ವೇಣುವಾದನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಎಂದು ಶುಭ ದಿನ ಏನು ಕಾರಣ ಎಂದು ಶುಭ ದಿನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಪ್ರಿಯಾ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ ಆವಮೂಲ್ಯ ಫಲಮುನ ನಿಮ್ಮ ಪಡೆದಿನ ಆವಮೂಲ್ಯ ಫಲಮುನ ನಿಮ್ಮ ಪಡೆದಿನ ಅತಿ ಮಧುರ ನಿನ್ನ ಗಾನ ವೇಣುವಾದನ ನಿನ್ನ ಗಾನ ವೇಣುವಾದನ ಎಂದು ಶುಭ ದಿನ ಏನು ಕಾರಣ ಎಂದು ಶುಭ ದಿನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ವೇಣುವಾದನ ವಾಸುದೇವ ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲು ಹೇಳಿದಿಲ್ಲವೇ ಪ್ರಿಯ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಡೆಯುವುದೆಂದು. ಬೇರೆ ಉಪಾಯವಿಲ್ಲ ಪ್ರಿಯತಮೆ. ನರರ ದುರಂಕಾರದಿಂದ ಯುದ್ಧವಿಂದು ಅವಶ್ಯಕ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದಂತ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಗಳು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಏಕೆ ಪ್ರಯತ್ನಿಸಬಾರದು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೀತಿಮೆ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ
ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಯುದ್ಧದ ಧೂಳಿನ ಒಂದೊಂದು ಕಣವನ್ನು ರಕ್ತದ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲ ಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸಮಾಧಾನವೇದವೆಲ್ಲ ಕೋಮಲಾಂಗಿ ವಿಮಲವಾಯ್ತೆ. ಸಮಾಧಾನವೇದವೆಲ್ಲ ಕೋಮಲಾಂಗಿ ವಿಮಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದಿದೆ ಕಾಂತೆ ಧನ್ಯವಾದಿದೆ ಕಾಂತೆ ಧನ್ಯವಾದಿದೆ.
ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿಯಂತೆ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನು ನೋಡಿ ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ದೇವ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇತಮೆ. ಆರ್ಯವರ್ತಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಮ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಅಧರ್ಮಕ್ಕೆ ಧಿಕ್ಕಾರವಿಲ್ಲ. ನಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪ್ರಭು. ನಿನ್ನೆ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನವೂ ಸಹ ಸ್ವಾಮಿ, ಮತ್ತೊಮ್ಮೆ ಪ್ರಯತ್ನಿಸಿ ಸಫಲವಾಗಬಹುದಲ್ಲವೇ? ಕುಸುಮನ ಏನ ಲೀಲಾ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ, ನಸುನಗೆ ಮನ ಕಾನಂದದ ಬಲ, ನಸುನಗೆ ಮನ ಕಾನಂದದ ಬಲ, ದಾಸಕಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವವೇ ಧರ್ಮದ ಮೂಲ, ದಾಸಕಾಲ ಶೇಷ ಶಯನ ನಿಮ್ಮ ನಿರ್ಮಲ ಭಾವವೇ ಧರ್ಮದ ಮೂಲ, ಕುಸುಮನ ಏನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ, ಕುಸುಮನ ಏನ ಲೀಲಾ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದ ಯಾಮಯಿ, ಮಂದರ ಗಿರಿಧರ ನರಸಿದ ಯಾಮಯಿ, ಸಿಂಧು ತಿಲಕಶೇ ಕಮಲಮುಖಿಯೇ ಸುಂದರಿಯೇ ಆನಂದದ ಶ್ರೀಯ, ಸಿಂಧು ತಿಲಕಶೇ ಕಮಲಮುಖಿಯೇ ಸುಂದರಿಯೇ ಆನಂದದ ಶ್ರೀಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಕೂರ್ಮಾವತಾರಿ ನಿನ್ನ ಮಹಿಮೆ ತಿಳಿದು ಬಾಳ್ವ ನಾನೇ ಧನ್ಯ, ಕೂರ್ಮಾವತಾರಿ ನಿನ್ನ ಮಹಿಮೆ ತಿಳಿದು ಬಾಳ್ವ ನಾನೇ ಧನ್ಯ, ಶ್ಯಾಮಲ ವಾಣನೆ ನಿನ್ನ
ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಗೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನಿ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದ ಯಾಮಯಿ ಮಂದರ ಗಿರಿಧರ ನರಸಿದ ಯಾಮ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ನಯನ ಮನೋ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಸೇಮವೇ ನೈ ಮಂತ್ರಿ ಶೇಖರನೆ ವರಮಂತ್ರಿ ಶೇಖರನೆ ಮಂತ್ರಿ ಆ ಪ್ರಭು ಸೇಮವೇ ನೈ ಮಂತ್ರಿ ಶೇಖರನೆ ವರಮಂತ್ರಿ ಶೇಖರನೆ ಸೇಮಾದಿಂದಲೇ ಉಲಗಲಾದಿಪ ಸೇಮಾದಿಂದಲೇ ಉಲಗಲಾದಿಪ ತಮಸೋದು ಬಾಳು ತೀರ್ಪರೆ ತಮಸೋದು ಬಾಳು ತೀರ್ಪರೆ ಮತ್ತೆ ಕವಿಗಳು ಸೋತ ಬರಾದಲು ಮತ್ತೆ ಕವಿಗಳು ಸೋತ ಬರಾದಲು ಒತ್ತಿ ಮೆರೆವ ವಿಸ್ತಾರದಿಂದಲೇ ಒತ್ತಿ ಮೆರೆವ ವಿಸ್ತಾರದಿಂದಲೇ ಸೇಮವೇ ನೈ ಮಂತ್ರಿ ಶೇಖರನೆ ವರಮಂತ್ರಿ ಶೇಖರನೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆಗಳಿಂದ ಪ್ರಜೆಗಳು ಬೆಳೆದ ಬೆಳೆಗಳಿಂದ ಪ್ರಜೆಗಳು ಬೆಳೆದ ಬೆಳೆಗಳಿಂದ ಪ್ರಜೆಗಳು ಒತ್ತಿ ಮೆರೆವ ವಿಸ್ತಾರದಿಂದಲೇ ಸೇಮವೇ ನೈ ಮಂತ್ರಿ ಶೇಖರನೆ ವರಮಂತ್ರಿ ಶೇಖರನೆ
ಮಂತ್ರಿ, ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ನಾಡಿನ ಪ್ರಜೆಗಳು ಸದಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರಿ. ಅದು ಅಲ್ಲದೆ ಬಡವರು ಬ್ರಾಹ್ಮಣೋತ್ತಮರು ಸದಾ ನಿತ್ಯ ಶ್ರೀಹರಿ ಲಕ್ಷ್ಮೀ ನಾರಾಯಣನ ಧ್ಯಾನದಲ್ಲಿ ಸದಾ ನಿರತರಾಗಿರುವರೆ ಅದನ್ನು ತಿಳಿಸುವರಾಗಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ಮಂತ್ರಿ, ರಾಜೇಂದ್ರ ಭೋಗ ಕೇಳು ಪ್ರತಾಪ, ರಾಜೇಂದ್ರ ಭೂಪ ಕೇಳು ಪ್ರತಾಪ, ಕರೆಯಲು ಸೌಖ್ಯವ ಪಡೆಯುತ್ತಲೇ ನಗೆ, ಕರೆಯಲು ಸೌಖ್ಯವ ಪಡೆಯುತ್ತಲೇ ನಗೆ, ರಾಜ್ಯದ ಪ್ರಜೆಗಳು ಸೌಖ್ಯದಿಂದ ಬಾಳ್ವರು. ಮಹಾಪ್ರಭು, ರಾಜ್ಯದ ಪ್ರಜೆಗಳು ಸೌಖ್ಯದಿಂದ ಬಾಳ್ವರು, ರಾಜ್ಯದ ಪ್ರಜೆಗಳು ಸೌಖ್ಯದಿಂದ ಬಾಳ್ವರು, ಕರೆಯಲು ಸೌಖ್ಯವ ನೆರೆಯುತ್ತಲೇ ನಗೆ. ಮಹಾಪ್ರಭು, ಮಂತ್ರಿ, ಕರೆಯಲು ಸೌಖ್ಯವ ಪಡೆಯುತ್ತಲೇ ನಗೆ, ರಾಜೇಂದ್ರ ಭೂಪ ಕೇಳು ಪ್ರತಾಪ, ಕರೆಯಲು ಸೌಖ್ಯವ ಪಡೆಯುತ್ತಲೇ ನಗೆ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಸುಖ ಸೌಖ್ಯ ಸಮೃದ್ಧಿಯಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷವಾಯಿತು. ನಿನ್ನಂತ ಮಂತ್ರಿಯು ನನ್ನ ಯಾದವ ರಾಜ್ಯದಲ್ಲಿ ಇರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆಯೋ ಬರು ನಿಮ್ಮ ಪೀಠದಲ್ಲಿ ಕುಳಿತು. ಆಗಬಹುದು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಹೋ ಪ್ರಭು, ಬೇಳೈ ಸೈನ್ಯಾಧಿನಾಥನೇ, ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರೋ ದಿಶಾ ಕ್ಷೇತ್ರ ರಾಜರೋ, ಸುತ್ತಲಿರೋ ದಿಶಾ ಕ್ಷೇತ್ರ ರಾಜರೋ, ಕಪ್ಪ ಕಾಣಿಕೆಯ ಕಪ್ಪ ಕಾಣಿಕೆಯ ತಂದು ಒಪ್ಪಿಸುವನೆ, ಬೇಳೈ ಸೈನ್ಯಾಧಿನಾಥನೇ, ನಮ್ಮ ಸೈನ್ಯದ ರೀತಿಯ ಬೇಳೈ. ಸೈನ್ಯಾಧ್ಯಕ್ಷರೇ, ಹೋ ಪ್ರಭು, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ಯಾವ ರೀತಿಯಲ್ಲಿ ಇಟ್ಟಿರುವೆ, ಅದು ಅಲ್ಲದೆ ಸಕಾಲಕ್ಕೆ ಸರಿಯಾಗಿ ಕಪ್ಪು ಕಾಣಿಕೆಗಳನ್ನು ತಂದಪ್ಪಿಸಿರುವರೆ ಸದಾ ಮಿತ್ರರಂತೆ ಬಾಳುತ್ತಾರೆ, ಅದನ್ನು ತಿಳಿಸುವುದಾಗಿ. ಹೌದು. ತಂಡರಿ ಭುವನಗಳ ಪ್ರಭು, ಸೈನ್ಯಾಧ್ಯಕ್ಷರೇ, ತಂಡರಿ ಭೂಮಣಂಗಳ ಅಯ್ಯೋರ ದಿನಗಳನ್ನು ಕಂಡೋಡಿ ಬಿಡುವೆನು ರಾಜ. ಪ್ರಭು, ಸೈನ್ಯಾಧ್ಯಕ್ಷರೇ, ಆದಿದು ಮೆರೆಯುವುದು ನಮ್ಮ ಎದೈನ ಕಾದಿದೆ, ಎಳೆಯುವುದು ನಮ್ಮ ಎದೈನ ಖಂಡಿತಲೇ ಹೊರಹೋಗಲ್ಲ. ಪ್ರಭು, ಸೈನ್ಯಾಧ್ಯಕ್ಷರೇ, ಆ ರಾಟ ನೆಂದಿಸುವೆ ಗಾಢ ಮನುಜರ, ಆ ರಾಟ ನೆಂದಿಸುವೆ ಗಾಢ ಮನುಜರ, ಹುಡುಗನ ನೀಚನ ಶಿರವ ಸಹಿಸಿ ಬರುವೆನು, ಹುಡುಗನ ನೀಚನ ಶಿರವ ಸಹಿಸಿ ಬರುವೆನು. ಆ ರಾಟ
ಹಾರಾಟ ನಿಂದಿಸುವೆ ಗಾಢವನಿದರ ತಂಡಲೋಪ ಇಂದವರ ಪುಂಡಾಟವನೆಂದಿದೆ ತಂಡಲೋಪ ಇಂದವರ ಪುಂಡಾಟವನೆಂದಿಸಿ ಕದನದ ಬೆಳಗಿದರೆ ಆಗಲೈಸಿ ಬಿಡುವೆನು ಕದನದ ಬೆಳಗಿದರೆ ಆಗಲೈಸಿ ಬಿಡುವೆನು ಹಾರಾಟ ನಿಂದಿಸುವೆ ಗಾಢವನಿದರ ದುರುಳನ ನೀಚನ ಶಿರವ ಸಹಿಸಿ ಬರುವೆನು ದುರುಳನ ನೀಚನ ಶಿರವ ಸಹಿಸಿ ಬರುವೆನು ಹಾರಾಟ ನಿಂದಿಸುವೆ ಗಾಢವನಿದರ ಪ್ರಭು ಸೈನ್ಯಾಧ್ಯಕ್ಷರೇ, ನಿಮ್ಮ ಹೆಸರ ಕೇಳಿದ ಮಾತಿಗೆ ಶತ್ರುಗಳ ಭಯಂಕರಾಗಿ ತಪ್ಪು ಕಾಡಿಗೆ ತಂದೊಪ್ಪಿಸಿರುವುದು ಮತ್ತೇನಪ್ಪಣೆ ಮಹಾಪ್ರಭು. ಬೇಷ್, ಬಹಳ ಸಂತೋಷವಾಯಿತು. ನಿನ್ನಂತ ಸೈನ್ಯಾಧ್ಯಕ್ಷರು ನಮ್ಮ ಯಾದವರಾಜಲ್ಲಿ ಇರಬೇಕಾದ್ರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಬರು ಕುಂದುಕೊಳ್ಳೋಕ್ಕಾಗಿ ಅರುಷತಾಳಿ ಜನನ ಮನವೇ ಅರುಷತಾಳಿ ಜನನ ಅರುಷತಾಳಿ ಜನನ ಮನವೇ ಅರುಷತಾಳಿ ಜನನ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ ವಿಭವದ ಬಲಗೆ ಸರಿಸಬರಿಹರೆ ವಿಭವದ ಬಲಗೆ ಸರಿಸಬರಿಹರೆ ಸಾರ ಸರಿತ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತ್ತದಿಂದರೆಯಲ್ಲಿ ಸುಖದಿಂದ ಬಾಳ್ವೆ ನಿರುತ್ತದಿಂದರೆಯಲ್ಲಿ ಸುಖದಿಂದ ಬಾಳ್ವೆ ಅರುಷತಾಳಿ ಜನನ ಮನವೇ ಅರುಷತಾಳಿ ಜನನ ವೀರರ ನಿಮ್ಮಯ ಸಾಹಸ ಬಲದೆ ವೀರರ ನಿಮ್ಮಯ ಸಾಹಸ ಬಲದೆ ಹರಿಕೃಪೆಯಿಂದಲೇ ರಾಜ್ಯವನ್ನಾಳ್ತೆ ಹರಿಕೃಪೆಯಿಂದಲೇ ರಾಜ್ಯವನ್ನಾಳ್ತೆ ವೀರನು ನಾವು ಚೋರನು ನಾವು ವೀರನು ನಾವು ಚೋರನು ನಾವು ದಾರುಣಿಗಳಿಗೆ ಸರಿಸಬರಿಹರೆ ದಾರುಣಿಗಳಿಗೆ ಸರಿಸಬರಿಹರೆ ಹರುಷತಾಳಿ ಜನನ ಮನವೇ ಅರುಷತಾಳಿ ಜನನ ವೀರನಾದ ಮಂತ್ರಿಯು ಶೂರನಾದ ಸೈನ್ಯಾಧ್ಯಕ್ಷನು ನಮ್ಮ ಯಾದವ ರಾಜ್ಯದಲ್ಲಿರಬೇಕಾದ್ರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದುಕೊರತೆ ಬರೋದು ನಿಮ್ಮ ಪೀಡನೆ ಕುಂದುಕೊಳ್ಳಿ. ಯಾರಲ್ಲಿ ಜಯವಾಗಲಿ. ಯಾರಲ್ಲಿ ಹಸ್ತಿನಾವತಿಯಿಂದ ದುರ್ಯೋಧನ ಸಾವು ಬರುತ್ತಿರುವರು. ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಆಗಮಿಸುತ್ತಿರುವನೇ ಆತನನ್ನು ರಾಜ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬರಮಾಡಿ. ಗುರುದೇವ ವಂದಿಸುವೆನು. ದುರ್ಯೋಧನ ನಿನಗೆ ಮಂಗಳವಾಗಲಿ. ಬಾ ಇಪ್ಪೇಳಿ ಕುಳಿತುಕೊಳ್ಳೋರಾಗಿ. ಆಗಬಹುದು ಗುರುದೇವ. ಯಾರಲ್ಲಿ ನಮ್ಮ ಅರಮನೆಯ ಗಾನನರ್ತಕ್ಕೆ ಇರೋದು ಬರಮಾಡಿ. ನಲಿಯುತ್ತಿದೆ ನಾಟದ ಶಿಲೆಯೆರಡು ನಲಿಯುತ್ತಿದೆ ಊರ್ವಶಿಯಂತ ಶಿಲೆಯೆರಡು ನಲಿಯುತ್ತಿದೆ ನಾಟದ ಶಿಲೆಯೆರಡು ನಲಿಯುತ್ತಿದೆ. ದುರ್ಯೋಧನ
ಸೌಂದರ್ಯವತಿಯಾಗಿ ನವಿಲತೆಯಿತವಾಗಿ ಸೌಂದರ್ಯವತಿಯಾಗಿ ನವಿಲತೆಯಿತವಾಗಿ ಅಂದದ ಚಂದದ ಮೈಮನ ತಿಳಿಸುವ ಅಂದದ ಚಂದದ ಮೈಮನ ತಣಿಸುವ ಅಂದದ ಚಂದದ ಮೈಮನ ತಣಿಸುವ ಕುಳಿತು ನಲಿದು ಮನದಿ ಸ್ವರದಿ ರಾಗತ ನಾಡುತ್ತ ಮೋದವಿ ಶಿಲೆಯೆರಡು ನಲಿಯುತ್ತಿದೆ ನಾಟದ ಶಿಲೆಯೆರಡು ನಲಿಯುತ್ತಿದೆ ಮಂತ್ರಿ ಸೋಲುವರಾಗಿರುತ್ತೇವಲ್ಲ. ನರ್ತನದ ಸವಿ ಮನದೊಳು ಮೂಡಿ ನರ್ತನದ ಸವಿ ಮನದೊಳು ಮೂಡಿ ಮಂದಾಳೀಲದ ನಿಲಯ ತೆರನಾಗಿ ಮಂದಾಳೀಲದ ನಿಲಯ ತೆರನಾಗಿ ಶ್ರುತಿ ರಾಗ ತಾಳ ಲಯದಿಂದ ಕೂಡಿ ದಿಂದ ತಾಳಕ್ಕೆ ಶ್ರುತಿಯಿಂದ ಆಡಿ ಕೊಳಲುದ ವರ ಬಂದ ಶ್ರುತಿ ರಾಗದಾನಂದ ಕೊಳಲುದ ವರ ಬಂದ ಶ್ರುತಿ ರಾಗದಾನಂದ ಕುಡಿದು ನಲಿದು ಮನದಿ ಸ್ವರದಿ ರಾಗತ ನಾಡುತ್ತ ಮೋದದ ಶಿಲೆಯೆರಡು ನಲಿಯುತ್ತಿದೆ ನಾಟ್ಯದ ಶಿಲೆಯೆರಡು ನಲಿಯುತ್ತಿದೆ ದುರ್ಯೋಧನ ದುರ್ಯೋಧನ ಗುರುದೇವ, ಅಸ್ಥಿರಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಅತ್ಯಾದ ಗಾಂಧಾರಿ ದೇವಿಯು ಮಾವನಾದ ಧೃತರಾಷ್ಟ್ರರು ಕ್ಷೇಮದಿಂದಿರುವರೇ? ಕರ್ಣ ಅಸಲ್ಯ ಮುಂತಾದವರು ಕ್ಷೇಮದಿಂದಿರುವರೇ? ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು. ಆದರೆ ಹೇಳಿ ಮಾತು. ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನೋ ಗುರುದೇವ. ಅದೇನಲ್ಲಿ ದುರ್ಯೋಧನ, ನಿನ್ನೆ ದ್ವಾರಕೆಗೆ ಹೋಗಿದ್ದಲ್ಲ, ಆ ವಿಚಾರವಾದರೂ ಏನಾಯಿತು? ಗುರುದೇವ, ದುರ್ಯೋಧನ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಮತ್ತು ಯಾವುದೋ ಬಲವನ್ನು ಅಪೇಕ್ಷಿಸಿದನು ಗುರುದೇವ. ಆದರೆ ಆ ಕೃಷ್ಣನನ್ನು ಏತಕ್ಕಾಗಿ ಬಿಟ್ಟೆ ದುರ್ಯೋಧನ? ಗುರುದೇವ, ನಾನೇನೋ ಕೃಷ್ಣನ ಬಳಿಗೆ ಬಲು ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರವು ಪಾಂಡವರಿಗೆ ಅದೇಗೆ ತಿಳಿತೋ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಎರಡು ಒಂದೇ ಆಯಿತು ಗುರುದೇವ. ಆದರೆ ಕೃಷ್ಣನು ಆತನನ್ನು ಆತನ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಆಗಾದ ಮೇಲೆ ರಣರಂಗದಲ್ಲಿ ನೀನು ಇದರಲ್ಲಿ ಜಯವನ್ನು ಪಡೆಯುವ ಸಿದ್ಧನಾಗು. ಆದರೆ ನಾನು ಬರ ವಿಚಾರವಾದರೂ ಅತ್ಯಾದ ಗಾಂಧಾರ ದೇವಿಗೂ ಮಾವನವಾದ ಧೃತರಾಷ್ಟ್ರರಿಗೂ ಶಕುನಿ ಕರ್ಣ ಸಲ್ಯ ಮುಂತಾದವರಿಗೆ ತಿಳಿಸು. ಈ ವಿಚಾರವನ್ನು ಗೋಪ್ಯವಾಗಿರಬೇಕು. ನೀನು ಒಳವನಾಗು ರಾಜ ಗುರು ದುರ್ಯೋಧನ. ಆಗಬಹುದು ಗುರುದೇವ, ನಾನಿನ್ನು ಬರುತ್ತೇನೆ. ನಾನು ಬಂದ ಕಾರ್ಯವು ಸಫಲವಾಯಿತು. ನನ್ನ ಗುರು ಬಲರಾಮನ ದೇವರ ಸಹಿತ
ಯಾದವರ 11 ಅಕ್ಷೋಣಿ ಸೈನ್ಯದ ಸಹಾಯವನ್ನೇ ಪಡೆದಿದ್ದಾಯಿತು. ಇನ್ನು ಮುಂದೆ ಪ್ರಾರಂಭ ಕುರುಕ್ಷೇತ್ರ. ಇನ್ನು ಮುಂದೆ ಪ್ರಾರಂಭ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಜಾತ ದ್ರೋಣ ತಾತ ಭೀಷ್ಮ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಮರ ಯೋಧರು. ಜಾತ ದ್ರೋಣ ತಾತ ಭೀಷ್ಮ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಮರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪೌರ್ತನ ಶಿರ ಹಾರಿಸುವ ವಿಟ್ಲಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪೌರ್ತನ ಶಿರ ಹಾರಿಸುವ ವಿಟ್ಲಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ರಣಕ್ಷೇತ್ರ. ಇದು ಹೊಸಕೆರೆ ಗ್ರಾಮದ ಕುರುಕ್ಷೇತ್ರ. ನಾಳಿನ ಕಾಳಗದಲ್ಲಿ ಅಣ್ಣನಾದ ಬಲರಾಮನು ಆ ದುರ್ಯೋಧನನ ಪರವಾಗಿ ಹೋರಾಡುವೆನೆಂದು ವಚನವಿಟ್ಟಿರುವೆನು. ಆತನು ಹಲಾಯುಧವನ್ನು ಹಿಡಿದು ನಿಂತರೆ ಪಾಂಡವರು ಗೆಲುವಿನ ಆಸೆಯನ್ನು ಬಿಡಬೇಕಾಗುವುದು. ಇರಲಿ, ಆದ್ದರಿಂದ ನಾನೊಂದು ಗೋವೊಂದು ನಿರ್ಮಿಸಿ ಅಣ್ಣನಾದ ಬಲರಾಮನು ಗೋಹತ್ಯಾ ದೋಷಕ್ಕೆ ಈಡು ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ನೀನೊಂದು ಗೋವಾಗಿ ಮಾರ್ಪಟ್ಟು ಅಣ್ಣನಾದ ಬಲರಾಮನನ್ನು ಗೋಹತ್ಯಾ ದೋಷಕ್ಕೆ ಈಡು ಮಾಡು. ಏನು, ಈ ದಿನ ನಾನು ಬೈರುಭೂಮಿಗೆ ಹೋಗುವ ಸಮಯದಲ್ಲಿ ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವಲ್ಲ. ಇರಲಿ, ಸ್ವಲ್ಪ ದೂರ ಹೋಗಿ ಮುಂದೆ ನೋಡೋಣ. ಏನು, ಪುನಃ ಹಿಂಬಾಲಿಸಿಕೊಂಡು ಬರುತ್ತಿರುವಲ್ಲ. ಇದೊಂದು ಕಣ್ಣ ಶಿಲೆಯನ್ನು ಎದುರಿಸಿದ್ದವರು. ಹೇ 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 ಶಿವ ಶಿವ. ಅಗಟಗಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಕರ್ಮಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಗಟಗಟಾಗೋ ಹತ್ಯೆಯ ಕಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಕರ್ಮಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಒಳಗ. ಕೋಪದಿಂದಲೇ ಗೋಮಾತೆಯನು ಕೊಂದೆನು ನಾನು ದೊರೆಯೊಳಗೆ.
ಕೋಪದಿಂದಲೇ ಗೋಮಾತೆಯನ್ನು ಕೊಂದೆನು ನಾನು ದೊರೆಯೊಳಗೆ ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ನಾ ಏನ ಮಾಡಲಿ ದೊರೆಯೊಳಗೆ ನಾ ಏನ ಮಾಡಲಿ ದೊರೆಯೊಳಗೆ ಅಗಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಕರ್ಮಕ್ಕೆ ಒಳಗಾದೆ ಅಯ್ಯೋ ಪಾಪಕ್ಕೆ ಗುರಿಯಾದೆ ಕೃಷ್ಣ ಕೃಷ್ಣ ಬೇಗನೆ ಬಾ ಬೇಗನೆ ಬಾ. ಅಣ್ಣ ಏನು ಮಾಡುತ್ತಿರುವೆ? ಕೃಷ್ಣ ಏನು ಹೇಳಲಿ ಕೃಷ್ಣ, ಈ ದಿನ ನಾನು ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಈ ಗೋವನ್ನು ಒಂದು ಸಣ್ಣ ಶಿಲೆಯನ್ನು ಎಸೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನು ಬಿಟ್ಟಿತ್ತಲ್ಲ ಕೃಷ್ಣ, ಯಾವುದಾದರೂ ಉಪಾಯವನ್ನು ತೋರಿಸಬೇಕು. ಏನು ಅಂದರೆ ನೀನು ಗೋವನ್ನು ಮರಣಗೊಳಿಸಿ ಬಿಟ್ಟೆಯಾ? ಹೌದು ಕೃಷ್ಣ, ತೋರಿಸೋನೆ ಪತವಾ ಕೃಷ್ಣ, ತೋರಿಸೋನೆ ಪತವಾ. ತೋರಿಸೋನೆ ಪತವಾ ಕೃಷ್ಣ, ತೋರಿಸೋನೆ ಪತವಾ. ಅತ ಭಾಗ್ಯನಾದೆ ಗತಿಹೀನನಾದೆ, ಅತ ಭಾಗ್ಯನಾದೆ ಗತಿಹೀನನಾದೆ. ಋಷಭ ಹತ್ಯವಗೈದೆ, ಋಷಭ ಹತ್ಯವಗೈದೆ. ತೋರಿಸೋನೆ ಪತವಾ ಕೃಷ್ಣ, ತೋರಿಸೋನೆ ಪತವಾ. ಅಣ್ಣ ಕೃಷ್ಣ, ಏನೇ ಆದರೂ ಗೋಹತ್ಯ ದೋಷವು ಮಹಾ ಪಾಪಕರವಲ್ಲವೇ? ಹೌದು ಕೃಷ್ಣ, ಯಾವುದಾದರೂ ಉಪಾಯವಾದರೂ ತಿಳಿಸು ಕೃಷ್ಣ. ಯಾವ ಉಪಾಯವನ್ನು ಚಿಂತಿಸಿ ಹೇಳುವುದು? ಹಾ ಅಣ್ಣ ಕೃಷ್ಣ, ಈ ಗೋಹತ್ಯ ದೋಷವು ಪರಿಹಾರವಾಗಬೇಕಾದರೆ ನೀನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕೆಂದು ಪ್ರತೀತಿಯಲ್ಲಿ ಇದೆ. ಇದು ನಿನ್ನಿಂದ ಸಾಧ್ಯವೇ ಅಣ್ಣ? ಕೃಷ್ಣ, 21 ದಿವಸಗಳು ಯಾವ ದೇಶವಾದರೂ ಯಾವ ದೇವಸ್ಥಾನವಾದರೂ ಸುತ್ತಿ ಬರುವೆನು. ನನ್ನ ಪಾಪ ಪರಿಹಾರವಾದರೆ ಅಷ್ಟೇ ಸಾಕು ಕೃಷ್ಣ. ನಾನಿನ್ನು ಬರುತ್ತೇನೆ. ರಾಜ್ಯದ ಕಡೆ ನೀನು ಎಚ್ಚರದಿಂದ ಇರು ಕೃಷ್ಣ. ಹಾ ಅಣ್ಣ. ಕೃಷ್ಣ, ಯಾಕೆ ಏನಾಗಿತ್ತು ಕೃಷ್ಣ? ಏನೂ ಇಲ್ಲ. ನಾಳಿನ ಕಾಳಗದಲ್ಲಿ ಆ ದುರ್ಯೋಧನ ಪರ ಹೋರಾಡುವನೆಂದು ವಚನವಿಟ್ಟಿರುವೆಯಂತೆ. ಈಗ ಅವನ ಗತಿ? ಕೃಷ್ಣ, ಯಾರ ಗತಿ ಏನಾದರೇನು? ನನಗೆ ಬಂದಿರುವ ಗೋಹತ್ಯ ಪಾಪವು ಪರಿಹಾರವಾದರೆ ಸಾಕು. ಪಾಂಡವರು ಕೌರವರು ಒಡೆದಾಡಿ ಮಡಿದಾಡಿ ಸಾಯಲು ನನಗೆ ಬಂದಿರುವ ಗೋಹತ್ಯ ಪಾಪವು ಪರಿಹಾರವಾದರೆ ಸಾಕು. ನಾನಿಂದ ಬರುತ್ತೇನೆ. ರಾಜ್ಯದ ಕಡೆ ಎಚ್ಚರವಿರು ಕೃಷ್ಣ. ಅಣ್ಣನಾದ ಬಲರಾಮನನ್ನು ಆ ದುರ್ಯೋಧನದಿಂದ ಬೇರ್ಪಡಿಸಿ 21 ದಿವಸಗಳ ಕಾಲ ಭೂಪ್ರದಕ್ಷಿಣೆಗೆ ಕಳಿಸಿದ್ದಾಯಿತು. ಇನ್ನು ಪುನಃ ಅವನು ಬರುವುದರಷ್ಟರೊಳಗಾಗಿ ಈ ಕುರುಕ್ಷೇತ್ರ ಎಂಬ ಬಾಹುಬಲಿಯನ್ನು ಮುಗಿಸಿ ಬಿಡುವೆನು.